ಸ್ವಚ್ಛ ಪರಿಸರ ನಮ್ಮೆಲ್ಲರ ಹೊಣೆ. ವಿಶ್ವ ಪರಿಸರ ದಿನಾಚರಣೆಯ ಜಾಗೃತಿ ಜಾಥಾ. ಹಸಿರು ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಸ್ನೇಹಿ ಬದುಕು ಅಳವಡಿಸಿಕೊಳ್ಳಿ. ಕಾರು ಚಾಲನೆ ಮಾಡಿ. ಡಿ.ಸಿ. ಲತಾಕುಮಾರಿ ಕರೆ. ಹಾಸನ. ಪರಿಸರ ಸಂರಕ್ಷಣೆ ಇಂದಿನ ಜಗತ್ತಿನ ಅತ್ಯಂತ ಮಹತ್ವದ ಸವಾಲಾಗಿದ್ದು, ಪ್ರತಿಯೊಬ್ಬ ನಾಗರಿಕನು ಪ್ರಕೃತಿಯ ರಕ್ಷಣೆಗೆ ತನ್ನದೇ ಆದ ಕೊಡುಗೆ ನೀಡಬೇಕು ಎಂಬ ಸಂದೇಶ ಸಾರುವ ಉದ್ದೇಶದಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗುರುವಾರ ಹಾಸನ ನಗರದಲ್ಲಿ ಬೃಹತ್ ಪರಿಸರ ಜಾಗೃತಿ ಜಾಥಾ ನಡೆಸಲಾಯಿತು. ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಮಹಾನಗರ ಪಾಲಿಕೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕೈಗಾರಿಕೆಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಆರಂಭವಾದ ಜಾಥಾಕ್ಕೆ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಹಸಿರು ಬಾವುಟ ಪ್ರದರ್ಶಿಸಿ ತಾವೇ ಸ್ವತಃ ಪರಿಸರ ಸ್ನೇಹಿ ಕಾರು ಚಾಲನೆ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ, ವೇಗವಾಗಿ ಹೆಚ್ಚುತ್ತಿರುವ ಮಾಲಿನ್ಯ, ಹವಾಮಾನ ವೈಪರೀತ್ಯ, ಅರಣ್ಯ ನಾಶ ಹಾಗೂ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಅಪಾರ ಹಾನಿಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಕಾಲದ ಅಗತ್ಯವಾಗಿದೆ ಎಂದರು. ಉತ್ತಮ ಪರಿಸರಕ್ಕಾಗಿ ಪ್ರತಿಯೊಬ್ಬರೂ ಸಣ್ಣ ಸಣ್ಣ ಬದಲಾವಣೆಗಳಿಂದ ದೊಡ್ಡ ಪರಿಣಾಮ ತರಬಹುದು. ಖಾಸಗಿ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಿ ಸೈಕಲ್, ಸಾರ್ವಜನಿಕ ಸಾರಿಗೆ ಹಾಗೂ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಹೆಚ್ಚಿಸಬೇಕು. ಮರಗಳನ್ನು ನೆಡುವುದರ ಜೊತೆಗೆ ಅವುಗಳನ್ನು ಉಳಿಸುವ ಜವಾಬ್ದಾರಿಯನ್ನು ನಾವು ವಹಿಸಬೇಕು. ಹಸಿರು ಉಳಿದರೆ ಮಾತ್ರ ಭವಿಷ್ಯದ ಪೀಳಿಗೆ ಆರೋಗ್ಯಕರ ಬದುಕು ನಡೆಸಲು ಸಾಧ್ಯ ಎಂದು ತಿಳಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶೆ ದಾಕ್ಷಾಯಿಣಿ ಮಾತನಾಡಿ, ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಆಹಾರ ಉತ್ಪಾದನೆ ಎಲ್ಲವೂ ಪ್ರಕೃತಿಯ ಕೊಡುಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ, ಅತಿಯಾದ ತ್ಯಾಜ್ಯ ಉತ್ಪಾದನೆ ಮತ್ತು ಅರಣ್ಯ ನಾಶದಿಂದ ಪರಿಸರ ಸಮತೋಲನ ಹದಗೆಡುತ್ತಿದೆ. ನಾವು ಮುಂದಿನ ಪೀಳಿಗೆಗೆ ಹಣ ಆಸ್ತಿ ಮಾತ್ರವಲ್ಲ, ಸ್ವಚ್ಛ ಮತ್ತು ಸುರಕ್ಷಿತ ಪರಿಸರವನ್ನು ಉಡುಗೊರೆಯಾಗಿ ನೀಡಬೇಕು. ಅದಕ್ಕಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಬಳಸಬೇಕು ಎಂದು ಸಲಹೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾದ ಜಾಥಾದಲ್ಲಿ ಪರಿಸರ ಸ್ನೇಹಿ ವಾಹನಗಳು, ಎಲೆಕ್ಟ್ರಿಕ್ ಕಾರುಗಳು, ಬೈಕ್ಗಳು, ಸೈಕಲ್ಗಳು ಹಾಗೂ ಕಾಲ್ನಡಿಗೆ ತಂಡಗಳು ಭಾಗವಹಿಸಿ ಪರಿಸರ ಸಂರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದವು. ವಿಶೇಷವಾಗಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಸ್ವತಃ ಎಲೆಕ್ಟ್ರಿಕ್ ಕಾರು ಚಾಲನೆ ಮಾಡುವ ಮೂಲಕ ಪರಿಸರ ಸ್ನೇಹಿ ಸಾರಿಗೆ ಬಳಕೆಯ ಮಹತ್ವವನ್ನು ಸಾರಿದರು. ಅವರೊಂದಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ದಾಕ್ಷಾಯಿಣಿ ಸಹ ಭಾಗವಹಿಸಿದರು. ಜಾಥಾ ವೇಳೆ ಪ್ರಕೃತಿಯಿಂದ ಪ್ರೇರಿತಗೊಂಡ ಉತ್ತಮ ಹವಾಮಾನಕ್ಕಾಗಿ ಹಾಗೂ ನಮ್ಮ ಭವಿಷ್ಯಕ್ಕಾಗಿ ಕಾಲ್ನಡಿಗೆ ಜಾಥಾ ಎಂಬ ಘೋಷಣೆಗಳು ಮೊಳಗಿದವು. ವಿದ್ಯಾರ್ಥಿಗಳು, ಯುವಕರು, ಸ್ವಯಂ ಸೇವಕರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ಫಲಕಗಳನ್ನು ಪ್ರದರ್ಶಿಸಿ ಸಾರ್ವಜನಿಕರ ಗಮನ ಸೆಳೆದರು. ಈ ಜಾಥಾದಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಪರಿಸರ ಅಧಿಕಾರಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಖಂಡರಾದ ವೀರಭದ್ರಪ್ಪ, ಗಿರೀಶ್, ಪ್ರಿಯಾಂಕಾ, ಭಾರತ್ ಸೇವಾದಳದ ಸಂಘಟಕಿ ರಾಣಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಪರಿಸರ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸರ್ ಬೈಕ್ ನಿಮ್ಗಡೆ ಸರ್ ಬೈಕ್
ಕಳಿಸಿ ಎಲ್ಲರನ್ನ. ಬನ್ನಿ ಎಲ್ಲ ಕಳಿಸಿ ಸರ್, ಎಲ್ಲ ಕಳಿಸಿ ಸರ್, ಎಲ್ಲ ನೀವೇ ಕಳಿಸಿ ಸರ್. ತಗೊಬಂತ ಬರೋಣ. ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಒಂದು ಸೈಕಲ್ ಜಾಥಾ ಇದೆ, ಇನ್ನೊಂದು ಪರಿಸರ ಪ್ರೇಮಿ ವಾಹನಗಳನ್ನ ಬಳಸುವ ಜಾಥಾ ಇದೆ, ನಡಿಗೆಯ ಜಾಥಾ ಇದೆ. ಹೀಗೆ ಇದೊಂದು ರೀತಿ ಎಲ್ಲ ಮಿಕ್ಸ್ಡ್, ಎಲ್ಲ ಸಮ್ಮಿಲನಗೊಂಡು ಎಲ್ಲಾ ರೀತಿಯಾಗಿ ನಾವು ಪ್ರಯತ್ನ ಮಾಡಬಹುದು ನಮ್ಮ ಪರಿಸರವನ್ನ ಉಳಿಸ್ಲಿಕ್ಕೆ, ವಾಯು ಮಾಲಿನ್ಯವನ್ನ ತಡಿಲಿಕ್ಕೆ ಮತ್ತು ಹಸಿರನ್ನ ಉಳಿಸಿ ಬೆಳೆಸಲಿಕ್ಕೆ. ಹಾಗಾಗಿ ಮತ್ತೊಮ್ಮೆ ತಾವೆಲ್ಲರೂ ಇಲ್ಲಿ ಹಾಜರಿದ್ದೀರಾ, ನಿಮಗಾಗಿ ಒಂದು ದೊಡ್ಡ ಚಪ್ಪಾಳೆ. ಮೊದಲನೇದಾಗಿ ಧನ್ಯವಾದಗಳು, ತಾವೆಲ್ಲ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದೀರಾ. ಈಗ ನಮ್ಮ ನಡಿಗೆ ಯಾವ ಕಡೆಗೆ? ಉತ್ತಮ ಪರಿಸರದ ಕಡೆಗೆ ಅಲ್ವಾ? ಪರಿಸರವನ್ನ ಸಂರಕ್ಷಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಅವಧಿ ಮೀರಿದ ಜಪ್ತಿ ಮದ್ಯ ವಿಲೇವಾರಿ. ಹಾಸನದಲ್ಲಿ ಅಬಕಾರಿ ಇಲಾಖೆಯಿಂದ 250 ಲೀಟರ್ಗೂ ಅಧಿಕ ಮದ್ಯ ನಾಶ. ಹಾಸನ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಾಗೂ ಪರಿಸರ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಹಾಸನ ಅಬಕಾರಿ ಇಲಾಖೆ ಗುರುವಾರ ಮಹತ್ವದ ಕಾರ್ಯಾಚರಣೆ ನಡೆಸಿ ವಿವಿಧ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿದ್ದ ಹಾಗೂ ಎಂಎಸ್ಐಎಲ್ ಸನ್ನದುಗಳಲ್ಲಿ ಅವಧಿ ಮೀರಿದ 89.485 ಲೀಟರ್ ಮದ್ಯ ಮತ್ತು 162.965 ಲೀಟರ್ ಬಿಯರ್ ಅನ್ನು ನಿಯಮಾನುಸಾರ ನಾಶಪಡಿಸಲಾಯಿತು. ಹಾಸನ ನಗರದ ಎಸ್ಬಿಎಂ ಕಾಲೋನಿಯ ಬಿ. ಕಾಟಿಹಳ್ಳಿ, ಅರಸೀಕೆರೆ ರಸ್ತೆಯಲ್ಲಿರುವ ಅಬಕಾರಿ ಭವನದ ಆವರಣದಲ್ಲಿ ಹಾಸನ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕರ ನೇರ ಉಸ್ತುವಾರಿಯಲ್ಲಿ ಪಂಚರ ಸಮ್ಮುಖದಲ್ಲಿ 1ನೇ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಈ ಪ್ರಕ್ರಿಯೆ ನಡೆಯಿತು. ಅಬಕಾರಿ ಉಪ ಆಯುಕ್ತರು, ಹಾಸನ ಜಿಲ್ಲೆಯವರು ಹೊರಡಿಸಿದ್ದ ವಿವಿಧ ಆದೇಶಗಳ ಅನ್ವಯ ಮದ್ಯ ನಾಶಪಡಿಸುವ ಕಾರ್ಯ ಕೈಗೊಳ್ಳಲಾಯಿತು. ಅಬಕಾರಿ ಇಲಾಖೆಯ ದಾಖಲೆಗಳ ಪ್ರಕಾರ ಎಂಎಸ್ಐಎಲ್ ಸನ್ನದುಗಳಲ್ಲಿ ಅವಧಿ ಮೀರಿದ್ದ 89,485 ಲೀಟರ್ ಭಾರತೀಯ ತಯಾರಿಕಾ ಮದ್ಯ ಐಎಂಎಲ್ ಹಾಗೂ 162,965 ಲೀಟರ್ ಬಿಯರ್ ಅನ್ನು ವಿಲೇವಾರಿ ಮಾಡಲಾಯಿತು. ಇದಲ್ಲದೆ ಹಾಸನ 1ನೇ ವಲಯ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ 15 ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ 16,580 ಲೀಟರ್ ಮದ್ಯ ಮತ್ತು 0,500 ಲೀಟರ್ ಬಿಯರ್ ನಾಶಪಡಿಸಲಾಯಿತು. ಈ ಸಂದರ್ಭದಲ್ಲಿ ಕಳೆದ 1 ವರ್ಷದಲ್ಲಿ ವಿವಿಧ ಅಬಕಾರಿ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿದ್ದ ಮದ್ಯವನ್ನು ವಲಯ ಕಚೇರಿಯ ಗೋಡೌನ್ನಿಂದ ಹೊರತೆಗೆದು ಪಂಚರ ಸಮ್ಮುಖದಲ್ಲಿ ಪರಿಶೀಲಿಸಲಾಯಿತು. ಬಳಿಕ ಮದ್ಯದ ಪ್ರಮಾಣ, ದಾಖಲಾತಿಗಳು ಹಾಗೂ ರಾಸಾಯನಿಕ ಪರೀಕ್ಷೆಗೆ ಕಳುಹಿಸಲಾಗಿದ್ದ ಮಾದರಿಗಳ ವಿವರಗಳನ್ನು ಪರಿಶೀಲಿಸಿ ಉಳಿದ ಮದ್ಯವನ್ನು ನಿಯಮಾನುಸಾರ ನಾಶಪಡಿಸಲಾಯಿತು. ಹಾಸನ, ಶಾಂತಿಗ್ರಾಮ, ದುದ್ದ ಪೊಲೀಸ್ ಠಾಣೆ ಸೇರಿದಂತೆ ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳಿಗೆ ಸಂಬಂಧಿಸಿದ ಮದ್ಯವೂ ಈ ವಿಲೇವಾರಿ ಪ್ರಕ್ರಿಯೆಯಲ್ಲಿ ಒಳಗೊಂಡಿತ್ತು. ಅಕ್ರಮ ಮದ್ಯ ಮಾರಾಟ, ಸಂಗ್ರಹಣೆ ಹಾಗೂ ಅವಧಿ ಮೀರಿದ ಮದ್ಯ ವಹಿವಾಟು ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದಾದ ಅವಧಿ ಮೀರಿದ ಮದ್ಯವನ್ನು ಮಾರುಕಟ್ಟೆಗೆ ಸೋರಿಕೆಯಾಗದಂತೆ ತಡೆಯುವುದು ಹಾಗೂ ಅಕ್ರಮ ಮದ್ಯ ವಹಿವಾಟಿಗೆ ಕಡಿವಾಣ ಹಾಕುವುದು ಈ ಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಕಾನೂನುಬಾಹಿರವಾಗಿ ಮದ್ಯ ಸಂಗ್ರಹಣೆ ಅಥವಾ ಮಾರಾಟ ನಡೆಸುವವರ ವಿರುದ್ಧ ಮುಂದೆಯೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಬಕಾರಿ ಇಲಾಖೆ ಎಚ್ಚರಿಕೆ ನೀಡಿದರು. ನಮಗೆ ಇದನ್ನು ಕೆಮಿಕಲ್ ಇದನ್ನು ತೊಗೊಂಡಿದ್ರಲ್ಲ, ಅವಾಗ 6 months ಆದ್ರೂ ಏನೂ ಆಗಲ್ಲ. ಅಂದರೆ ಎಷ್ಟು ಈಗ ನೀರು ಅಷ್ಟೇ ಮಾತ್ರ ನಮಗೆ ಆಲ್ಕೋಮೆಟ್ರಿ ತೊಗೊಂಡಿದ್ದಾಗ ಹೇಳಿದ್ರು. ಅಂದರೆ ಇವರು ಬರಂಗೆ ಸೇರಿಸ್ಬೇಕಲ್ಲ, ಅದು ಫಸ್ಟ್ ಇದನ್ನು ತಗೊಂಡು ಒಯ್ತಾರದು. ಅಲ್ಲ ಇವರು ಸೇರಿಸ್ ಬರಂಗೆ ಇಲ್ಲ ಇಲ್ಲ. ಯಾರಪ್ಪ ನೀವಿನ್ನ ಪ್ರೆಸ್ ಮೀಟ್ ಮುಗಿದಾಗ ಶುರು ಆಗ್ಬಿಡುತ್ತೆ. ಡಿ ಸಿ ಮೇಡಮ್ ಇದೆ 1 ಗಂಟೆ.